ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ಇವತ್ತು ಡೇ 2 ಆಫ್ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜು. ನಿನ್ನೆ ಫಸ್ಟ್ ಡೇ. ಯೂಶ್ವಲಿ ನಾನು ಎಕ್ಸಸೈಸು 10-20 ಮಾಡ್ತಿದ್ದೆ, ಬಟ್ ನಿನ್ನ 5 ಎಕ್ಸಸೈಸ್ನೇ ನಾನು ಒಂದು ಎಷ್ಟೆಷ್ಟು ಒಂದು 50 ಟೈಮ್ಸ್ ಮಾಡೀನಿ. ಫುಲ್ ಬಾಡಿ ಪೇನ್ ಆಗಿದೆ. ಬೆಳಗ್ಗೆ ಹೇಳೋಕ್ಕಾಗ್ತಾ ಇಲ್ಲ. ಫುಲ್ ಹೊಟ್ಟೆ ಭಾಗನೂ ಫುಲ್ ನೋವಾಗ್ಬಿಟ್ಟಿದೆ. ಅಪ್ಪ ನೋಡೋಂಗಿಲ್ಲ. ಆದರೂ ಇವತ್ತು ಹೆಂಗಾದರೂ ಮಾಡಿ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೆ. ಫುಲ್ ಇಳೋಕ್ಕೆ ತ್ರಾಸು ಅಷ್ಟು. ಸೊ ಲೇಟ್ ಆಗಿದ್ದೆ. ಸೊ ನಾ ಏನೇನು ಎಕ್ಸಸೈಸ್ ಮಾಡಿದೆ, ವಾಕಿಂಗ್ ಏನು ಮಾಡಿದೆ ಅಂತ ಹೇಳ್ತೀನಿ. ಹಾಗೆ ಡಯಟ್ ಸಹ ತೋರಿಸ್ತೀನಿ. ಸೊ ಮುಂದೆ ನೋಡಿ. ನಾನು ಎಂಟಿ ಸ್ಟಮಕ್ಕು ಕಾಫಿ ಲೆಮನ್ ಕುಡಿದೆ. ಲೆಮನ್ ಬದಲಿ ನಾನು ಇಲ್ಲಿ ವಿನೆಗರ್ ಯೂಸ್ ಮಾಡಿದ್ದೀನಿ. ಸೊ ಇದು ಒಂಥರ ಮೆಟಬಾಲಿಸಮ್ ಬೂಸ್ಟ್ ಮಾಡ್ತದೆ. ಮತ್ತು ನಾನು ಸ್ವಲ್ಪ ಜೀರಿಗೆ ನೀರು ಸಹ ಕುಡಿದೆ. ಹಿಂಗೆ 11 ಗಂಟೆ, ಹಿಂಗೆ 10:30-11 ಗಂಟೆ. ಯಾಕಂದರೆ ನನಗೆ ಸ್ವಲ್ಪ ಮೆಟಬಾಲಿಸಮ್ ಸ್ಪೀಡ್ ಮಾಡಬೇಕಂತ ಹೇಳಿದೆ. ಸೊ ಇದು ಸಹ ಒಂದು ಕಡೆ ಹೆಂಗಂದರೆ ಮೆಟಬಾಲಿಸಮ್ ಸ್ಪೀಡ್ ಆಗುತ್ತೆ, ಬೆಲ್ಲಿ ಫ್ಯಾಟ್ ರಿಡ್ಯೂಸ್ ಆಗುತ್ತೆ. ಚೆನ್ನಾಗಿ ಕುತ್ಕೊಂಡು ಎರಡನ್ನೂ ಎಂಜಾಯ್ ಮಾಡ್ಕೋತ ಕುಡಿದೆ. ಯೂಶ್ವಲಿ ಇವೆಲ್ಲ ಎದಕ್ಕಂತಂದರೆ ಇವು ಡಿಟಾಕ್ಸ್ ಡ್ರಿಂಕ್ಸು ಬೆಲ್ಲಿ ಫ್ಯಾಟಿಗೆ ಡಿಟಾಕ್ಸ್ ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ. ಮತ್ತು ಬಂದು ನಾನು ಇವತ್ತು ಆ್ಯಕ್ಚುಲಿ ಒಂದು ಹೇಳಬೇಕಂದ್ರೆ ಈ ಎಕ್ಸಸೈಸ್ಗಳು ಮಾಡಿದನಲ್ಲ ತುಂಬ ಏನಪ್ಪ ಅನಿಸ್ಬಿಡ್ತು. ಭಾಳ ದಿನ ಮಾಡಿಬಿಟ್ಟಿದ್ದೇನೇನೋ ಅಂಥೇಳಿ ನೋಡಿ ಟೈಮಿಂಗ್ ತೋರಿಸಿದೆ 11:30 ಆಗಿತ್ತು. ಅದರಲ್ಲಿ ನನ್ನ ಮಗಳಿಗೆ ಆರಾಮಿಲ್ಲ, ಫುಲ್ಲು ಪಾಪ ಅವಳಿಗೆ ಜ್ವರ ಇದ್ದಾವೆ. ಅವಳನ್ನ ಕರ್ಕೊಂಡು ಮಾಡೋದಿದೆ ನೋಡಿರಿ, ಇನ್ನೂ ತುಂಬ ಕಷ್ಟ. ಅದಕ್ಕೆ ಎಕ್ಸಸೈಸ್ಗೆ ಹೊರಗೆ ಹೋಗೋಕ್ಕಾಗಲಿಲ್ಲ. ಮತ್ತು ಇವಾಗ ನಮ್ಗೆ 12 ಗಂಟೆ ಆಯಿತು. ಸೊ ನಾವು ಓಟ್ಸ್ ಮೀಲ್ ತೊಗೊಂಡೆ. ಆಮೇಲೆ ಈವ್ನಿಂಗ್ ಚೂರು ವಾಕ್ ಮಾಡಿದೆ. ಓಟ್ಸ್ ಮೀಲೇ ತೊಗೊಂಡಿದ್ದು. ಸೊ ಈವ್ನಿಂಗ್ ವಾಕ್ ಮಾಡಿದೆ ಒಂದು 10-20 ಮಿನಿಟ್ಸು. ಯೂಶ್ವಲಿ ಇದು ಭಾಳ ಅನ್ನಿಸ್ತಿತ್ತು, ಅದಕ್ಕೆ ಮಾಡಿದೆ. ಅಲ್ಲೇ ಒಂದು ಎಷ್ಟು ಅಂದರೆ ಒಂದು 10K ಸ್ಟೆಪ್ಸ್ ಮಾಡಿದ್ದೀನಿ. ಅದು ನೀನು ಯಾವಾಗ ತೋರಿಸ್ತೀನಿ ನಿಮಗೆ. ಫುಲ್ ಮನೆ ಹೊರಗೆ ಸೈಡ್ ಪ್ಲೇಸ್ ಇತ್ತು. ಸೊ ಹೊರಗಡೆ ಬಂದು ಗುಡಿ ಹತ್ತಿರ ಅಂತೇಳಿದೆ ನಮ್ಮ ಮನೆ, ಆ ಕಡೆ ಬಂದು ಮಾಡ್ತಾಯಿದ್ದೆ. ಸೊ ಅವಾಗ ನೋಡಿ ಚಿಟ್ಟಿನೂ ಬರ್ತಾಯಿದ್ದಾಳೆ. ಅವಳು ಬಂದು ಅವಳು ಕರ್ಕೊಂಡು, ಅವಳಿಗೆ ಆರಾಮಿಲ್ಲ ಬಟ್ ಅವಳನ್ನ ಹಿಡ್ಕೊಂಡು ಮಾಡ್ತಾಯಿದ್ದೀನಿ. ಹೊರಗಡೆ ಹೋಗೋಕ್ಕಾಗಲ್ಲ, ಫುಲ್ಲು ಗಾಳಿ ಎಲ್ಲ ಬೀಸ್ತಿತ್ತು. ಆದರೂ ಸಹ ಹೆಂಗಂದರೆ ನಮ್ಮ ಕಡೆ ಅಂತೂ ಮಳೆ ಆಗಿಬಿಟ್ಟಿದೆ. ಆನೆಕಲ್ಲು ಮಳೆ ಸಹ ಆಗಿಬಿಟ್ಟಿದೆ. ಹಾಗೆ ಅಲ್ಲಿ ಆ ಕಡೆ ಬಾಜು ಮನೆ ಹುಡುಗರು ಸಹ ಬಂದಿದ್ದರು. ಅವ್ರನ್ನ ಕರ್ಕೊಂಡು ಈ ಥರ ಎಲ್ಲ ಹೇಗೋ ಒಂದು ಮಕ್ಕಳು ಕರ್ಕೊಂಡು ನಾವು ನಮ್ಗೆ ಮ್ಯಾನೇಜ್ ಮಾಡೋಕೆ ನೋಡ್ತೀವಿ. ಸೊ ನಾನು ಡಯಟ್ ಬಂದು ಬಂದರೆ 12 ಗಂಟೆಗೆ ನಾನು ಓಟ್ಸ್ ಮುದಿ ತೊಗೊಂಡೆ. ಒಂದು ಬಾಳೆಹಣ್ಣು, ಸ್ವಲ್ಪ ಮೊಸರು, ಓಟ್ಸು, ಸ್ವಲ್ಪ ಒಂದಿಟ್ಟು ಡ್ರೈ ಫ್ರೂಟ್ಸ್, ಅಕ್ರೋಟ್ ಇತ್ತು ಅದು. ಮತ್ತು ರಾತ್ರಿಗೆ ಹೆಸರು ಬೇಳೆ ದೋಸೆ ಮಾಡಿಕೊಂಡೆ. ಅಷ್ಟಕ್ಕೆ ಸಾಕಾಯಿತು. ಮತ್ತು ಗ್ರೀನ್ ಟೀ ಸಹ ಕುಡ್ದೀನಿ, ತೋರಿಸಿಲ್ಲ ನಾನು ನಿಮಗೆ. ಈವ್ನಿಂಗ್ ಮತ್ತು ಎಕ್ಸಸೈಸ್ ಸಹ ಮಾಡಿದ್ದು. ಎಕ್ಸಸೈಸ್ನ ಮನೆ ಹಿಂದ್ಗಡೆನೇ ಪ್ಲೇಸ್ ಇತ್ತು, ಅಂದರೆ ಸೈಡಿಗೆ ಆ ಕಡೆ ಬಂದು ಮಾಡ್ತಾಯಿರೋದು. ಸೊ ಇದಿಷ್ಟು ಎಕ್ಸಸೈಸ್ ಮಾಡಿದೆ. ಜಾಸ್ತಿ ಮಾಡಿದ್ದೇನಿಲ್ಲ. ಸೊ ಅಂದರೆ ಮಾಡಿದ್ದೀನಿ, ಪೂರ್ತಿ ತೊಗೊಳಕ್ಕಾಗಿಲ್ಲ ವಿಡಿಯೋಸಲ್ಲಿ. ಇದಿಷ್ಟು ಮಾಡಿದ್ದಕ್ಕೆ ನನಗೆ ಫುಲ್ ಏನಂದರೆ ಸೊಂಟ ಭಾಗ, ಸೈಡು ಫುಲ್ ಲವ್ ಹ್ಯಾಂಡಲ್ಸು ಇವೆಲ್ಲ ಪೇನ್ ಆಗಿಬಿಟ್ಟಿದೆ. ಎದ್ದು ಕೂಡೋಕ್ಕೂ ಆಗ್ತಾಯಿಲ್ಲ. ಅಷ್ಟು ಎಫೆಕ್ಟಿವ್ಸ್ ಇದೆ ಅನಿಸುತ್ತೆ ಇವು ಎಕ್ಸಸೈಸು. ನಾನು ಯೂಶ್ವಲಿ 10-20 ರಿಪಿಟೇಷನ್ ಅಷ್ಟೇ ಮಾಡ್ತಿದ್ದೆ, ಮತ್ತು ವಿತ್ ರೆಸ್ಟ್ ಮಾಡ್ತಿದ್ದೆ. ಬಟ್ ಏನು ಮಾಡಿದೆ, ನಾನು ಚೂರೂ ರೆಸ್ಟ್ ಮಾಡ್ದೇನೆ ಕಂಟಿನ್ಯೂ ಆಗಿ ಮಾಡಿದೆ. ಸೊ ಅದಕ್ಕೆ ಅನಿಸುತ್ತೆ ಇದೆಲ್ಲ ನನಗೆ ಎಫೆಕ್ಟಿವ್ ಆಗಿರ್ಬೋದು ಅಂತೇಳಿ. ನೋಡ್ಬೋದು, ಚೆನ್ನಾಗಿ ಟ್ರೈ ಮಾಡ್ತಾಯಿದ್ದೆ. ಇದು ಸೈಡ್ ಬೆಂಡಿಂಗ್ ಅಂತೂ ಒಂದು 100 ಮಾಡಿದರೆ ಸಾಕು, ಸೈಡ್ ಬೆಲ್ಲಿ ಫ್ಯಾಟ್ ರಿಡ್ಯೂಸ್ ಆಗುತ್ತೆ. ಸೊ ನೋಡಬೇಕು ಹೆಂಗಾಗುತ್ತೆ. ಸ್ವಲ್ಪ ಲೇಟಾಗಿ ಮಾಡಿದೆ ಎಕ್ಸಸೈಸು. ಫುಲ್ಲು ಒಂಥರ ಎದ್ದು ಕೂಡೋಕ್ಕೂ ಆಗ್ತಾಯಿಲ್ಲ. ನೀವೆಲ್ಲ ಯಾವ ಎಕ್ಸಸೈಸ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ. ಓಕೆ, ಇದನ್ನೆಲ್ಲ 10-20 ರಿಪಿಟೇಷನ್ ಮಾಡ್ತಾಯಿದ್ದೀನಿ. ನೋಡಬೇಕು. ನನ್ನ ಟಾರ್ಗೆಟ್ ಅಂತೂ ಇದೆ. ನಂದು ಏನು 80 ಏನೋ ವರ್ಡ್ ಇದಿಲ್ಲ, ಅದನ್ನು ತೆಗೆದು ಹಾಕು 7 ಅನ್ನೋ ವರ್ಡ್ ಹಾಕಬೇಕಂತೇಳಿ. ಸೊ ಎಟ್ಲೀಸ್ಟ್ 79 ಈ ಥರ 78, ಎಟ್ಲೀಸ್ಟ್ 79.9 ಬಂದರೂ ಪರವಾಗಿಲ್ಲ. ಬಟ್ ನಾ ಈ 21 ಡೇಸಲ್ಲಿ ಆ ಮೇಲೆ ಕಳೆದ್ಬಿಡ್ಬೇಕು ಅನ್ನೋದು ಭಾಳ ಇದೆ. ನೋಡ್ಬೇಕು ಏನಾಗುತ್ತೆ ಗೊತ್ತಿಲ್ಲ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಲ್ಲ. ಸೊ 12 ಗಂಟೆ ನಾನು ಬ್ರೇಕ್ಫಾಸ್ಟ್ ಅಂದರೆ ಫಾಸ್ಟ್ನ ಬ್ರೇಕ್ ಮಾಡೋದು. ಓಕೆ, ಮುಂದೆ ನೋಡಿ. ಈ ಡೇ 2 ಎಕ್ಸಸೈಸು ಮತ್ತು ನನ್ನ ಡಯಟ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಅಥವಾ ಯಾರಾದರೂ ಫಾಲೋ ಮಾಡ್ತಿದ್ರೆ ಕಮೆಂಟ್ ಮಾಡಿ, ಮತ್ತು ನೆಕ್ಸ್ಟ್ ಡೇಗೆ ಫಾಲೋ ಮಾಡಿ. ಓಕೆ, ವೇಟ್ ಅಪ್ಡೇಟ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತಿದೆ. ಇವತ್ತು ಒಂದು ದಿನಕ್ಕೆ 30 ಗ್ರಾಮ್ ರೆಡ್ಯೂಸ್ ಆಗಿದೆ.
ಓಕೆ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಸ್ವಲ್ಪ ಏನಂದರೆ ವೀಕ್ನೆಸ್ ಅನ್ನಿಸ್ತಾ ಇದೆ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.